ಲತಾ ಅವರೇ, ಇಟ್ ವಾಸ್ ಅ ಬ್ಯೂಟಿಫುಲ್ ಕಾನ್ವರ್ಸೇಷನ್. ತುಂಬ ಒಳ್ಳೆ ಸಂಭಾಷಣೆ ಆಯಿತು. ನಾನು ಯೂಶಲಿ ನಮ್ಮ ಪಾಡ್ಕಾಸ್ಟ್ನ ಕೊನೆಗೆ ನಮ್ಮ ಗೆಸ್ಟ್ಗೆ ನಾನು ಕೇಳ್ತೀನಿ, ಆಲ್ರೆಡಿ ನಾನು ಕೇಳಿದ್ದೀನಿ, ಬಟ್ ಕ್ವಿಕ್ 5 ಸೂತ್ರಗಳು. ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪಂಚಸೂತ್ರಗಳೇನು? ಓಕೆ, ಸೊ ಫಸ್ಟ್ ನೋಡಿ, ಡ್ರೀಮ್ ಅಂತೂ ಇರಲೇಬೇಕು. ಡ್ರೀಮ್ ಆದ ತಕ್ಷಣ ಈಗ ಕೆಲ್ಸಕ್ಕೆ ಹೋದರೆ ಅದು ಆಗೋಂಥ ಸಿಚುವೇಶನ್ ಇರಲ್ಲ ಒಂದೊಂದರಲ್ಲಿ. ಬಟ್ ಯೂಟ್ಯೂಬಲ್ಲಿ ಯಾಕಾಗುತ್ತೆ ಅಂತಂದರೆ, ಯೂಟ್ಯೂಬ್ ಅನ್ನೋದು ವರ್ಲ್ಡಲ್ಲಿ 55% ರೆವಿನ್ಯೂ ಶೇರ್ ಮಾಡ್ತಿರೋದು. ಅದು ನಿಮ್ಮ ಕಂಪ್ನಿಯಲ್ಲಿ ನೀವು ಎಲ್ಲೇ ವರ್ಕ್ ಮಾಡ್ತೀರೋ 1%ಇಂದ 3%. ಓಕೆನಾ. ನೆಕ್ಸ್ಟ್ ಬಂದು ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಇಲ್ಲದೆ ಯೂಟ್ಯೂಬ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಟೈಮ್ ಬೇಕು. ನೆಕ್ಸ್ಟ್ ಬರೋದೇ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕಾಗುತ್ತೆ. ಇದನ್ನು ನನಗೆ ಎಂಥ ದೊಡ್ಡ ಸ್ಕಿಲ್ಸ್ ಇದೆಯಪ್ಪ, ನನಗೆ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ, ಇಲ್ಲ ವೀಡಿಯೋ ಮಾಡೋಕ್ಕೆ ಬರುತ್ತೆ, ನನ್ನ ಕ್ಯಾಮ್ರಾನೇ ಸರಿ ಇಲ್ಲ ಅಂತಂದರೆ ಹೋಯ್ತದು. ಸೊ ಯೂಟ್ಯೂಬಲ್ಲಿ ಮಾಡಬೇಕು ಅಂತಂದರೆ A to Z ನೀವು ತಿಳ್ಕೊಂಡು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ತಿಳ್ಕೊಂಡು ಮಾಡಿದ್ರೆ 100% ಯೂಟ್ಯೂಬ್ ಅನ್ನೋದು ನಿಮ್ಮ ಸ್ಯಾಲ್ರಿಗಿಂತಲೂ 10 ಟೈಮ್ ಅಲ್ಲ, ಒಂದು 100 ಟೈಮ್ ಆದರೂ ನೀವು ಅರ್ನ್ ಮಾಡೋಷ್ಟು ಕೆಪಾಸಿಟಿ ಇರೋದು ಅದು ಯೂಟ್ಯೂಬ್. ಥ್ಯಾಂಕ್ ಯು ಸೋ ಮಚ್. ಯೂಟ್ಯೂಬ್ನಲ್ಲಿ ಜೀವನ ಕಟ್ಕೊಂಡವ್ರ ಬಗ್ಗೆ ನಾವು ಕೇಳ್ತಾ ಇದ್ವಿ, ಲೈವ್ ನಿದರ್ಶನ ನೀವು ಇವತ್ತು ನಮ್ಮ ಜೊತೆ ಕೂತಿದ್ದೀರಾ. ಇವತ್ತು ಡಿಜಿಟಲ್ ವರ್ಲ್ಡ್ ಓಡ್ತಾ ಇದೆ, ಈವನ್ ನ್ಯೂಸ್ ಚಾನಲ್ಸ್ ಆರ್ ಗೆಟಿಂಗ್ ಡಿಜಿಟಲ್. ಈ ಹಿನ್ನೆಲೆಯಲ್ಲಿ ನೀವು ಬಂದು ಕೂತಾಗ ಒಂದಷ್ಟು ಪ್ರಶ್ನೆಗಳಿದ್ವು, ನಮ್ಮ ಆಫೀಸ್ನವ್ರದ್ದು ಬಹಳಷ್ಟು ಪ್ರಶ್ನೆಗಳಿದ್ವು. ಐ ಥಿಂಕ್ ಅವ್ರಿಗೆಲ್ರಿಗೂ ಒಂದು ದೊಡ್ಡ ಉತ್ತರ ಸಿಕ್ಕಿದೆ ಅಂತ ಅನ್ಸುತ್ತೆ. ಒಂದಂತೂ ಅರ್ಥ ಆಗಿದೆ, ಡಿಟರ್ಮಿನೇಷನ್ ಇಂದ ಕೆಲಸ ಮಾಡಿದ್ರೆ ಎಲ್ಲವೂ ಕೈಗೂಡುತ್ತೆ ಅನ್ನೋದಕ್ಕೆ ನೀವು ಒಂದು ದೊಡ್ಡ ಉದಾಹರಣೆ, ನೀವು ಮತ್ತೆ ನಿಮ್ಮ ಬ್ರದರ್. ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಗೋಲ್ಡನ್ ಬಟನ್ ಬಂದಿದೆ, ಇದ್ರ ಜೊತೆಗೆ ನೆಕ್ಸ್ಟ್ ಪ್ಲಾಟಿನಮ್ ಆ್ಯಂಡ್ ಡೈಮಂಡ್ ಇದೆಯಾ? ಹೌದು. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಡೈಮಂಡ್ ಬರುತ್ತೆ. ಸೊ ಅದು 10 ಮಿಲಿಯನ್ ಆಗಬೇಕು. ಬಟ್ ಅದು ಈಗ ನಂದು ಇರೋ ಚಾನಲಲ್ಲಿ ಅಂತೂ ಆಗಲ್ಲ, ಯಾಕಂದರೆ ನಾನು ಕಂಟಿನ್ಯೂ ಮಾಡ್ತಿಲ್ಲ. ಬಟ್ ನಾನು ಮನೆಯದು ಶುರು ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಚಾನಲ್ ಏನು ಹೊಸ ಚಾನಲ್ಗಳು ಯೂಟ್ಯೂಬರ್ ಹೌಸ್ ಅಂತ ಮಾಡಿದ್ದೀನೋ ಅಲ್ಲಿನೂ ವೀಡಿಯೋ ಬರುತ್ತೆ, ಜೊತೆಗೆ ಈ ಚಾನಲಲ್ಲೂ ವೀಡಿಯೋಗಳು ಬರುತ್ತೆ. ಸೊ ಹಾಗಾಗಿ ಮೇ ಬಿ ಮುಂದೆ, ಬಟ್ ಆ ಚಾನಲ್ ಅಂತೂ 100%. ಸೊ ಕರ್ನಾಟಕದಲ್ಲೇ ಡೈಮಂಡ್ ಬಟನ್ ಆ್ಯಂಡ್ ಪ್ಲಾಟಿನಮ್ ಬಟನ್ ತೆಗೆದುಕೊಳ್ಳೋ ಮೊದಲಿಗರು ನೀವಾಗಲಿ. ಇಲ್ಲ, ಡೈಮಂಡ್ ನಮ್ಮಲ್ಲಿ ಯಾರೋ ಒಬ್ಬರಿಗೆ ಬಂದಿದೆ. ಯಾರೋ ಡ್ಯಾನ್ಸ್ ಬ್ಯಾಕ್ಗ್ರೌಂಡಲ್ಲೇನೋ ಇದ್ದಾರೆ, ಒಬ್ಬರು ಚಿಕ್ಕ ಏಜ್ ಇದೆ, ಅವ್ರಿಗೆ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಅದು ದದಾವ್ರೆ, ನಾವು ಯೂಟ್ಯೂಬ್ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ನನಗೆ ಇಲ್ಲಿವರೆಗೂ ಇರೋ ಇನ್ಫಾರ್ಮೇಷನ್ ಪ್ರಕಾರ ಫೇಸ್ಬುಕ್ನಲ್ಲೂ ಅರ್ನಿಂಗ್ ಒಂದು ಒಳ್ಳೆ ಆಪ್ಷನ್ ಇದೆ, ಮಾನಿಟೈಸ್ ಆಗೋಯ್ತು ಅಂದರೆ. ಬಟ್ ಇನ್ಸ್ಟಾದಲ್ಲಿ ಅರ್ನ್ ಮಾಡೋಕ್ಕೆ ಕಷ್ಟ ಅಂತ ಹೇಳ್ತಾರೆ, ಇವೆರಡರ ಬಗ್ಗೆ? ಓಕೆ, ಸೊ ಇವಾಗ ನೋಡಿ, ಯಂಗ್ ಯೂತ್ ಎಲ್ಲ ಏನಾಗ್ತಿದೆ ಅಂತಂದರೆ ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಇರೋದು. ಬಟ್ ಇನ್ಸ್ಟಾಗ್ರಾಮಿಂದ ಡೈರೆಕ್ಟ್ ಅರ್ನಿಂಗ್ 1 ಪೈಸಾನೂ ಇಲ್ಲ. ಬಟ್ ಯೂಟ್ಯೂಬು 55% ರೆವಿನ್ಯೂ ಬರುತ್ತಂದರೆ ಯೂಟ್ಯೂಬಿಂದ ಯಾರಿಗೂ ಮಾಡೋಕ್ಕಾಗ್ತಿಲ್ಲ, ಯಾಕಂದರೆ ಯೂಟ್ಯೂಬ್ ತುಂಬ ಪ್ರೊಫೆಷ್ನಲ್ಲು. ಸೊ ಇವಾಗ ಏನಾಗ್ತಿದೆ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಹೌದು ಈಸಿ, ಅದು ಏನು ಸುಮ್ಮನೆ ಒಂದು ವೀಡಿಯೋ ಹಾಕಿದ್ರೆ ಒಂದಿಷ್ಟು ವ್ಯೂಸ್ ಬರುತ್ತೆ. ಬಟ್ ನಿಮಗೆ ಎಲ್ಲೇ ಹೋದರೂ ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋದಾಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ನೀವು 1000 ವ್ಯೂಸ್ ಬಂದರೆ ಖುಷಿಯಾಗಿ ಬಿಡ್ತಾರೆ. 1000 ವ್ಯೂಸ್ ಎಲ್ಲಿ ಮ್ಯಾಟ್ರೇ ಆಗಲ್ಲ, ಅದು ನಿಮಗೇನೋ ಮಿಲಿಯನ್ ಗಟ್ಟಲೆ ಬರ್ತಿದೆ, ಆವಾಗ ನಿಮ್ಗದು ಓಕೆ. ಬಟ್ ಇನ್ಸ್ಟಾಗ್ರಾಮಿಂದ ಇಂಡೈರೆಕ್ಟಾಗಿ ಅರ್ನ್ ಮಾಡ್ಬೋದು, ಡೈರೆಕ್ಟಾಗಿ ಯಾವುದೂ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಇನ್ಸ್ಟಾದಿಂದ ನಾನೇನೋ ಪ್ರಾಡಕ್ಟ್ ಸೆಲ್ ಮಾಡ್ತೀನಿ, ಪ್ರಮೋಷನ್ ಮಾಡ್ತಿದ್ದೀನಿ, ಕೊಲಾಬ್ರೇಷನ್ನು, ಪ್ರಾಡಕ್ಟ್ ರಿವ್ಯೂ, ಇದನ್ನೆಲ್ಲ ಮಾಡ್ಬೋದು. ಬಟ್ ಇದನ್ನು 3 ಪ್ಲಾಟ್ಫಾರ್ಮಿಂದನೂ ಮಾಡ್ಬೋದು. ಸುಮಾರು ಜನ ಅದನ್ನು ಬಿಟ್ಬಿಡ್ತಾರೆ, ಎರಡೂ ಮರ್ತೇ ಬಿಟ್ಟಿರ್ತಾರೆ, ಫೇಸ್ಬುಕ್ಕು ಯೂಟ್ಯೂಬ್. ಬಟ್ ದುಡ್ಡು ಕೊಡ್ತಾ ಇರೋದು ಮೇನು ಯೂಟ್ಯೂಬು. ಸೊ 3 ಪ್ಲಾಟ್ಫಾರ್ಮಿಂದನೂ ಕೂಡ ಅರ್ನ್ ಮಾಡ್ಬೋದು ಇಂಡೈರೆಕ್ಟಾಗಿ. ಡೈರೆಕ್ಟಾಗಿ ಯೂಟ್ಯೂಬಿಂದ ಅರ್ನ್ ಮಾಡ್ಬೋದು, ಫೇಸ್ಬುಕ್ಕಿಂದ ಅರ್ನ್ ಮಾಡ್ಬೋದು.